ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿನಲ್ಲಿ 4 ಕೋಟಿ ವೆಚ್ಚದ ಅರ್ಧಂಬರ್ಧ ಕಟ್ಟಡ ಕಾಮಗಾರಿ ಕಂಡು ಗರಂ ಆದ ಶಾಸಕ ಸತೀಶ್ ಸೈಲ್. ಸಿಟಿಸಿ ಸಮಿತಿ ಸಭೆಯ ನಿಮಿತ್ತ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿಗೆ ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿದ್ದ ವೇಳೆ 2018ರಲ್ಲಿ ಮಂಜೂರಾಗಿದ್ದ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ಪ್ರಾಚಾರ್ಯರ ಕೊಠಡಿ, ತರಗತಿ ಕೋಣೆ, 2 ಶೌಚಾಲಯದ ಅಪೂರ್ಣ ಕಾಮಗಾರಿ ಕಂಡು ಬೇಸರ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಗರಂ ಆದರು. 4 ಕೋಟಿ ವೆಚ್ಚದ ಕಾಮಗಾರಿಯ ಪೂರ್ವದಲ್ಲಿ ರೂಪರೇಷೆ ಇಲ್ಲದೆ ಸ್ಟ್ರಕ್ಚರ್ ಡಿಸೈನ್ ಅಪ್ರೂವಲ್ ಪಡೆಯದೆ ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ಕರೆದಿದ್ದು, ಟೆಂಡರ್ ಪಡೆದ ಗುತ್ತಿಗೆದಾರರು ಕೂಡ ಸ್ಟ್ರಕ್ಚರ್ ಡಿಸೈನ್ ಇಲ್ಲದೆ ಕಾಮಗಾರಿ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಕಟ್ಟಡದ ಗೋಡೆಗೆ ಸಿಮೆಂಟ್ ಪ್ಲಾಸ್ಟರ್ ಮಾಡದೆ ಹಾಗೆ ಬಿಡಲಾಗಿದೆ. ನೆಲಕ್ಕೆ ಟೈಲ್ಸ್ ಅಳವಡಿಸದೆ ಬಂದ ಅನುದಾನವೆಲ್ಲ ಖಾಲಿ ಮಾಡಲಾಗಿದೆ. ಈ ಕುರಿತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ರಾಮು ಅರ್ಗೇಕರ್ ಅವರನ್ನು ಶಾಸಕರು ಪ್ರಶ್ನಿಸಿದಾಗ ಪ್ರತಿಕ್ರಿಯಿಸಿದ ಅವರು, ಇದು ಈ ಹಿಂದಿನ ಅಧಿಕಾರಿಗಳ ಅವಧಿಯಲ್ಲಿ ನಡೆದಿರುವ ಕಾಮಗಾರಿಯಾಗಿದೆ. ಈ ಬಗ್ಗೆ ದಾಖಲೆ ಸಮೇತ ಇವರ ವಿವರ ನೀಡಲು ಸಿದ್ಧನಾಗಿದ್ದೇನೆ. ಆದರೆ ಕಾಮಗಾರಿ ಅಪೂರ್ಣವಾಗಿರುವುದು ಸತ್ಯ. ಅನುದಾನಕ್ಕೆ ತಕ್ಕಂತೆ ಕಾಮಗಾರಿ ನಡೆದಿಲ್ಲ. ಕಾಮಗಾರಿ ಮುಂದುವರಿಸಲು ಇನ್ನೂ ಅನುದಾನ ಬೇಕಾಗುತ್ತದೆ ಎಂದರು. ಶಾಸಕ ಸತೀಶ್ ಸೈಲ್ ಮಾತನಾಡಿ, ಅರ್ಧಂಬರ್ಧ ಕಾಮಗಾರಿಗೆ ಸಂಪೂರ್ಣ ಅನುದಾನ ಖಾಲಿಯಾದರೆ ಬಾಕಿ ಉಳಿದ ಕಾಮಗಾರಿಗೆ ಅನುದಾನ ನೀಡುವವರು ಯಾರು? ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಕಾಲೇಜಿನ ಪ್ರಾಚಾರ್ಯ ವಿದ್ಯಾ ಡಿ ನಾಯಕ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಡಾಕ್ಟರ್ ಶಿವಾನಂದ ನಾಯಕ್, ಲಿಯೋಲಿಯಸ್ ಪಿವಿ ಪ್ರಜಿತ್, ಆರೋಗ್ಯ ಇಲಾಖೆಯ ಮಿಲನ್ ಬಂದೇಕರ್, ಸದಸ್ಯ ಸುವಾನಿ ಪಾಟೀಲ್, ಪ್ರಕಾಶ್ ರಾಣೆ, ಪಿಎಸ್ಐ ಸಂತೋಷ್ ಕುಮಾರ್ ಹಾಗೂ ಪಿಡಬ್ಲ್ಯೂಡಿ ಭೂಸೇನಾ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮತ್ತು ಇವತ್ತು ಏನು PWD ಮಾಡೋ ಕೆಲಸನೂ ಹಂಗೆ ಸುಮಾರು 8 ಕಡೆಗೆ ಹಂಗಾಗಿದೆ. ಅಲ್ಲಿ ಒಂದು ಕಡೆಗೆ ಕೊಂಕಣ ಮರಾಠ ಸಮಾಜ ಅಂತ ಕೂಡ ಅಲ್ಲೂ ಒಂದು ಕಡೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಆ ಬಿಲ್ಡಿಂಗಿಗೆ ಎಂಥ ಹೆಸರಿಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಏನೂ ಇಲ್ಲ. ಎಲ್ಲ ಕಡೆಗೆ ಮೋಸದ ಕೆಲಸ ಆಗಿದೆ. ಈಗ ಹೋದ ಪೀರಿಯಡ್ ಅಂತ ಹೇಳಿ ಪ್ರೆಸಿಡೆಂಟ್ ಹೇಳಿದ್ರೆ ಪ್ರಕಾಶ್ ಗುನ್ಗಿ ಅಂತ ಯಾರೋ ಒಬ್ಬರು ಮಾಡಿದ್ದಾರಂತೆ. ಅವ್ರದ್ದು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಈಗ 2018ಕ್ಕೆ ಈಗ 2023ಕ್ಕೆ ರೊಕ್ಕ ಬಂದಿದೆ ಅಂತ ಹೇಳ್ತಾರೆ. ಇದರ ಆಶ್ಚರ್ಯ ಏನಂತ ಹೇಳಿದರೆ 2013-18ರದ್ದು SR ವ್ಯಾಲ್ಯೂ ಏನು, 2024ಕ್ಕೆ SR ವ್ಯಾಲ್ಯೂ ಹೆಂಗೆ ಮಾಡ್ತಾರೋ, ಆ ಬಿಲ್ಡಿಂಗನ್ನು ಹೆಂಗೆ ಕಂಪ್ಲೀಟ್ ಮಾಡ್ತಾರೋ ಅದು ದೇವರಿಗೆ ಗೊತ್ತು.